ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ವಂಡರ್ಸ್ ಫಾಯು ಕನ್ನಡ. ಸ್ನೇಹಿತರೆ, ಪ್ರಾಚೀನ ಕಾಲದಲ್ಲಿ ಹೇಗೆಲ್ಲ ಟಾರ್ಚರ್ ಮಾಡಿ ಶಿಕ್ಷೆಯನ್ನು ಕೊಡ್ತಾಯಿದ್ರು ಗೊತ್ತಾ? ಈಗಿನ ಕಾಲದಲ್ಲಿ ಹೆಚ್ಚು ಅಂದರೆ ಅಪರಾಧಿಗಳಿಗೆ ಜೀವವಾದಿ ಶಿಕ್ಷೆಯನ್ನು ಕೊಡ್ತಾರೆ. ಘನಘೋರ ಶಿಕ್ಷೆ ಅಂದರೆ ಅದು ಮರಣದಂಡನೆ ಅಥವಾ ಗಲ್ಲಿಗಾಗ್ತಾರೆ. ಆದರೆ ಪ್ರಾಚೀನ ಕಾಲದ ಶಿಕ್ಷೆಗಳನ್ನು ನೋಡಿದರೆ ನೀವು ಬೆಚ್ಚಿ ಬೆರಗಾಗ್ತೀರಾ. ಈ ರೀತಿ ಶಿಕ್ಷೆಗಳನ್ನು ಕೊಡ್ತಾ ಇದ್ರಾ ಅಂತ ನಂಬುವುದಕ್ಕೆ ಸಾಧ್ಯವಿಲ್ಲ. ಉಲ್ಟಾ ನೇತಾಕಿ ಗರಗಸದಿಂದ ಕೊಯ್ಯುತ್ತಿದ್ದರು. ಹಾಗೆ ಗರಗಸದಿಂದ ದೇಹವನ್ನು ಎರಡು ತುಂಡು ಮಾಡುತ್ತಿದ್ದರು. ಹೀಗೆ ಈಟಿಯಿಂದ ಅನೇಕ ಘೋರ ಟಾರ್ಚರ್ಗಳನ್ನು ಮಾಡಿ ಅನೇಕ ರೀತಿಯ ಶಿಕ್ಷೆಗಳನ್ನು ವಿಧಿಸ್ತಾ ಇದ್ರು. ಈ ರೀತಿಯ ಶಿಕ್ಷೆಗಳನ್ನು ಈ ವಿಡಿಯೋದಲ್ಲಿ ತೋರಿಸ್ತೀವಿ ನೋಡಿ. ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ನಂಬರ್ 1, ಈಟನ್ ಅಲೈವ್. ಪ್ರಾಚೀನ ಕಾಲದ ಶಿಕ್ಷೆಗಳಲ್ಲಿ ಇದು ಕೂಡ ಒಂದು. ಇದರಲ್ಲಿ ಯಾರಾದರೂ ತಪ್ಪು ಮಾಡಿದರೆ ಅವ್ರನ್ನ ಒಂದು ದೋಣಿಯಲ್ಲಿ ಕಟ್ಟಿ ಹಾಕಿ ಕೈಕಾಲುಗಳನ್ನು ಮಾತ್ರ ಹೊರ ಬಿಡ್ತಾ ಇದ್ರು. ಕೈಕಾಲುಗಳನ್ನು ಹೊರಬಿಟ್ಟು ನಂತರ ಆ ತಪ್ಪು ಮಾಡಿದ ವ್ಯಕ್ತಿಯನ್ನು ದೋಣಿ ಸಮೇತವಾಗಿ ಮಧ್ಯ ನದಿ ಭಾಗದಲ್ಲಿ ಮಧ್ಯರಾತ್ರಿ ಬಿಡುತ್ತಿದ್ದರು. ಆಗ ಆ ವ್ಯಕ್ತಿ ಯಾವುದಾದ್ರೂ ಒಂದು ಪ್ರಾಣಿಗೆ ಅಥವಾ ನೀರಿನ ಹೊಡೆತಕ್ಕೆ ಬಲಿಯಾಗ್ತಿದ್ದ. ನಂಬರ್ 2, ಸ್ಕ್ಯಾಪಿಸಮ್. ಪ್ರಾಚೀನ ಕಾಲದ ಶಿಕ್ಷೆಗಳಲ್ಲಿ ಇದು ಕೂಡ ಒಂದು. ಇದು ಘನಘೋರವಾದ ಒಂದು ಶಿಕ್ಷೆ. ಯಾಕಂದರೆ ತಪ್ಪು ಮಾಡಿದ ವ್ಯಕ್ತಿಯನ್ನು ದೋಣಿಯಲ್ಲಿ ಕಟ್ಟಿ ಹಾಕಿ ಆತನ ಮೇಲೆ ಜೇನುತುಪ್ಪ ಅಥವಾ ಸಿಹಿಯಾದ ಪದಾರ್ಥವನ್ನು ಆತನ ಮೈ ಮೇಲೆ ಹಚ್ತಾಯಿದ್ರು. ನಂತರ ನೀರು ಇರುವ ದಟ್ಟ ಅರಣ್ಯ ಕಾಡಿನಲ್ಲಿ ಬಿಟ್ಟು ಬರ್ತಾಯಿದ್ರು. ಆಗ ಆತನ ಮೇಲೆ ಈ ಇರುವೆಗಳು ಮತ್ತು ಜೇನುನೊಣಗಳು ದಾಳಿ ಮಾಡಿ ಆತನಿಗೆ ಚಿತ್ರಹಿಂಸೆ ಕೊಟ್ಟು ಸಾಯಿಸ್ತಾ ಇದ್ದವು. ನಂಬರ್ 3, ರ್ಯಾಟ್ ಮೆಥಡ್. ಈ ಶಿಕ್ಷೆ ಪ್ರಾಚೀನ ಚೈನಾದಲ್ಲಿ ನೀಡುತ್ತಿದ್ದಂಥ ಒಂದು ಘನಘೋರ ಶಿಕ್ಷೆ. ಅಲ್ಲಿ ಯಾರಾದರೂ ತಪ್ಪು ಮಾಡಿದರೆ ಆತನನ್ನು ಒಂದು ಮಂಚದಲ್ಲಿ ಕಟ್ಟಿ ಆತನ ಹೊಟ್ಟೆಯ ಮೇಲೆ ಪಂಜರದಲ್ಲಿ ಇಲಿಗಳನ್ನು ಬಿಡ್ತಾಯಿದ್ರು. ನಂತರ ಪಂಜರದ ಮೇಲೆ ಬಿಸಿಯಾದ ಉರಿಯನ್ನು ಹಾಕ್ತಾಯಿದ್ರು. ಆ ಉರಿಯಿಂದ ತಪ್ಪಿಸಿಕೊಳ್ಳಲು ಅಥವಾ ಆ ಉರಿಯಿಂದ ಹೊರಬರಲು ಇಲಿಗಳು ಆ ಮನುಷ್ಯನ ಹೊಟ್ಟೆಯನ್ನು ಸೀಳುತ್ತಿದ್ದವು. ಆ ಮನುಷ್ಯನ ಹೊಟ್ಟೆಯನ್ನು ಸೀಳಿ ಹೊರಬರುತ್ತಿದ್ದವು. ಆಗ ಆ ಮನುಷ್ಯ ಸಾಯುತ್ತಿದ್ದ. ಈ ರೀತಿಯಾಗಿ ಶಿಕ್ಷೆಯನ್ನು ನೀಡ್ತಾಯಿದ್ರು. ನಂಬರ್ 4, ಸಾಯಿಂಗ್ ಇನ್ ಆಫ್. ಇದು ಪ್ರಾಚೀನ ಕಾಲದ ಘನಘೋರ ಶಿಕ್ಷೆ. ಈ ಶಿಕ್ಷೆಯನ್ನು 2 ರೀತಿಯಲ್ಲಿ ನೀಡ್ತಾಯಿದ್ರು. ನಂಬರ್ 1, ಯಾರಾದರೂ ತಪ್ಪು ಮಾಡಿದರೆ ಆ ತಪ್ಪು ಮಾಡಿದ ವ್ಯಕ್ತಿಯನ್ನು ಉಲ್ಟಾ ನೇತು ಹಾಕಿ ಗರಗಸದಿಂದ ಕೊಯ್ತಾ ಇದ್ರು. ಹಾಗೆ ತಪ್ಪು ಮಾಡಿದ ವ್ಯಕ್ತಿಯನ್ನು ಕೈಕಾಲು ಕಟ್ಟಿ ಹಾಕಿ ತಲೆಯಿಂದ ಅರ್ಧ ದೇಹವನ್ನು ಕೊಯ್ಯುತ್ತಾ ಇದ್ರು. ಇದೊಂದು ಪ್ರಾಚೀನ ಕಾಲದ ಘನಘೋರ ಶಿಕ್ಷೆ. ನಂಬರ್ 5, ಸ್ಕಾಲ್ಡ್ಸ್ ಬ್ರಿಡಲ್. ಪ್ರಾಚೀನ ಇಂಗ್ಲೆಂಡ್ನಲ್ಲಿ ಮಹಿಳೆಯರಿಗೆ ಅಥವಾ ಮಹಿಳಾ ಕೈದಿಗಳಿಗೆ ನೀಡುತ್ತಿದ್ದಂಥ ಶಿಕ್ಷೆಯಾಗಿತ್ತು. ಈ ಶಿಕ್ಷೆ ಯಾವ ರೀತಿ ಇದೆ ಅಂದರೆ ಮುಖಕ್ಕೆ ಕಡಿವಾಣ ಹಾಕಿದ ರೀತಿ ಇದೆ. ಇದರಲ್ಲಿ ಬೇರೆ ವರ್ಗದ ಜನರು ಅಥವಾ ಮಹಿಳಾ ಕೈದಿಗಳು ಹೆಚ್ಚು ಮಾತನಾಡದಂತೆ ಆ ಮಹಿಳಾ ಕೈದಿಗಳಿಗೆ ಅಥವಾ ಮಹಿಳೆಯರಿಗೆ ಈ ರೀತಿಯ ಮುಖವಾಡಗಳನ್ನು ಹಾಕ್ತಾ ಇದ್ರಂತೆ. ಈ ಕಡಿವಾಣದಲ್ಲಿ 5 ಸೆಂಟಿಮೀಟರ್ ಉದ್ದ ಹಾಗೂ 2.5 ಸೆಂಟಿಮೀಟರ್ ಅಗಲದ ಒಂದು ಚೂಪಾದ ಸ್ಟ್ರೈಕ್ ಕೂಡ ಇದೆ. ಇದು ಮಹಿಳೆಯರು ಹೆಚ್ಚು ಮಾತನಾಡದಂತೆ ನಾಲಿಗೆಯನ್ನು ಬಿಗಿಯಾಗಿ ಹಿಡಿದಿಟ್ಟುಕೊಳ್ಳುತ್ತಂತೆ. ಇದರಿಂದ ಅವರಿಗೆ ಅತಿಯಾದ ಬಾಯಾರಿಕೆ ಹಾಗೂ ಅತಿಯಾದ ಜೊಲ್ಲು ಸೋರುವಿಕೆ ಹಾಗೂ ದಣಿವು ಕೂಡ ಆಗುತ್ತಂತೆ. ಹಾಗೆ ಅವರು ಏನಾದರೂ ಮಾತನಾಡಲು ಪ್ರಯತ್ನ ಪಟ್ಟರೆ ಮುಂಭಾಗ ಇರುವ ಚೂಪಾದ ಸ್ಟ್ರೈಕ್ ಅವರ ನಾಲಿಗೆಯನ್ನು ಸೀಳುತ್ತಂತೆ. ಈ ರೀತಿಯಾಗಿ ಪ್ರಾಚೀನ ಇಂಗ್ಲೆಂಡ್ನಲ್ಲಿ ಮಹಿಳೆಯರಿಗೆ ನೀಡುತ್ತಿದ್ದ ಶಿಕ್ಷೆಯಾಗಿದೆ. ನಂಬರ್ 6, ಪಿಲ್ಲೋರಿ. ಪಿಲ್ಲೋರಿ ಪ್ರಾಚೀನ ಇಂಗ್ಲೆಂಡ್ನಲ್ಲಿ ಸಾರ್ವಜನಿಕರ ಮಧ್ಯೆ ನೀಡುತ್ತಿದ್ದಂಥ ಒಂದು ಶಿಕ್ಷೆ. ಈ ಶಿಕ್ಷೆಯನ್ನು ಹೇಗೆ ನೀಡ್ತಾ ಇದ್ರು ಅಂದರೆ ಮರದ ಅಥವಾ ಒಂದು ಲೋಹದ ಒಂದು ರಂಧ್ರವಿರುವ ಒಂದು ಪದಾರ್ಥವನ್ನು ಬಳಸ್ತಾ ಇದ್ರು. ಇದರಲ್ಲಿ ಕೈ ಮತ್ತು ತಲೆಯನ್ನು ಹಾಕಿ ಲಾಕ್ ಮಾಡಿ ಸಾರ್ವಜನಿಕರ ಮಧ್ಯೆ ಶಿಕ್ಷೆಯನ್ನು ವಿಧಿಸ್ತಾ ಇದ್ರು. ನಂಬರ್ 7, ಹೆರಿಟಿಕ್ಸ್ ಫಾಗ್. ಈ ಶಿಕ್ಷೆ ಸ್ವಲ್ಪ ವಿಚಿತ್ರವಾಗಿದೆ. ಯಾರಾದರೂ ತಪ್ಪು ಮಾಡಿದರೆ ಅವರಿಗೆ 2 ಕಡೆ ಚೂಪಾದ ಒಂದು ಕತ್ತಿ ರೀತಿ ಇರುವ ಕತ್ತಿಯನ್ನು ಅವರ ಕುತ್ತಿಗೆಗೆ ಕಟ್ತಾಯಿದ್ರು. ಈ ಕತ್ತಿ ಅವರ ಪ್ರಾಣಕ್ಕೆ ಯಾವುದೇ ರೀತಿ ಹಾನಿ ಮಾಡುತ್ತಿರಲಿಲ್ಲ. ಆದರೆ 2 ಕಡೆ ಚೂಪಾಗಿರುವುದರಿಂದ ಒಂದು ಗಲ್ಲದ ತುದಿ ಹಾಗೂ ಒಂದು ಎದೆಯ ಭಾಗವನ್ನು ಭೇದಿಸ್ತಾ ಇತ್ತು. ಇದರಿಂದ ಹೆಚ್ಚು ದೀರ್ಘಾವಧಿಯ ನೋವು ಕೂಡ ಬರ್ತಾ ಇತ್ತು.
ಈ ರೀತಿಯಾಗಿ ಪ್ರಾಚೀನ ಕಾಲದಲ್ಲಿ ಶಿಕ್ಷೆಯನ್ನು ವಿಧಿಸ್ತಾ ಇದ್ರು. ನಂಬರ್ 8, ಜೂದಾಸ್ ಕ್ರೆಡಲ್. ಇದು ಪ್ರಾಚೀನ ಮಧ್ಯಕಾಲದಲ್ಲಿ ನೀಡುತ್ತಿದ್ದಂಥ ಒಂದು ಚಿತ್ರಹಿಂಸೆ ಅಥವಾ ಘನಘೋರ ಶಿಕ್ಷೆಯಾಗಿದೆ. ಇದು ಚೂಪಾದ ಒಂದು ಉಪಕರಣ. ಈ ಉಪಕರಣವನ್ನು ಶಿಕ್ಷೆ ನೀಡುವಂಥ ವ್ಯಕ್ತಿಯನ್ನು ಮೇಲಕ್ಕೆ ಹಗ್ಗದಿಂದ ಕಟ್ಟಿ ಉಪಕರಣವನ್ನು ಕೆಳಗಡೆ ಇರಿಸಿ ಅದರ ಚೂಪಾದ ತುದಿಯ ಭಾಗಕ್ಕೆ ಹಗ್ಗದಿಂದ ನಿಧಾನವಾಗಿ ಇಳಿಸಲಾಗ್ತಾ ಇತ್ತು. ಆಗ ಅದು ಚೂಪಾದ ಒಂದು ಉಪಕರಣ ಆ ವ್ಯಕ್ತಿಯ ಹೊಟ್ಟೆಯನ್ನು ಸೀಳಿ ಆತನನ್ನು ಚಿತ್ರಹಿಂಸೆ ಮಾಡಿ ಕೊಲ್ಲಲಾಗ್ತಿತ್ತು. ನಂಬರ್ 9, ಮೆಡಿವಲ್ ಟಾರ್ಚರ್ ಮೆಥಡ್ಸ್. ಯಾರಾದರೂ ತಪ್ಪು ಮಾಡಿದರೆ ಅವರ ಕೈಕಾಲುಗಳನ್ನು ಕಟ್ಟಿ ಮರದ ರೋಲ್ನಲ್ಲಿ ಸುತ್ತುತ್ತಾ ಇದ್ರು. ಆಗ ಆ ಸುತ್ತುವ ರಭಸಕ್ಕೆ ಕೈಕಾಲುಗಳು ಕಿತ್ತು ಬರುತ್ತಿದ್ದವು. ಆಗ ಆ ವ್ಯಕ್ತಿ ಸಾಯುತ್ತಿದ್ದ. ನಂಬರ್ 10, ಇದೊಂಥರ ವಿಚಿತ್ರ ಶಿಕ್ಷೆ. ಚಕ್ರಕ್ಕೆ ಮನುಷ್ಯನನ್ನು ಕಟ್ಟಿ ಕೆಳಭಾಗದಲ್ಲಿ ಬೆಂಕಿಯನ್ನು ಹತ್ತಿಸಲಾಗ್ತಿತ್ತು. ಆಗ ಆ ಶಾಖಕ್ಕೆ ಆ ವ್ಯಕ್ತಿ ಸಾಯುತ್ತಿದ್ದ. ನಂಬರ್ 11, ತಪ್ಪು ಮಾಡಿದ ವ್ಯಕ್ತಿಯನ್ನು ಒಂದು ಪೆಟ್ಟಿಗೆಯಲ್ಲಿ ಹಾಕ್ತಾಯಿದ್ರು. ನಂತರ ಮುಚ್ಚುವ ಮುಚ್ಚಳಕ್ಕೆ ಚೂಪಾದ ಕತ್ತಿಗಳನ್ನು ಅಳವಡಿಸ್ತಾ ಇದ್ರು. ಆ ಕತ್ತಿಗಳು ಆ ಮುಚ್ಚಿದಾಗ ಆತನ ದೇಹವನ್ನು ಉಕ್ಕಿ ಆತನನ್ನು ಸಾಯಿಸ್ತಾ ಇದ್ದವು. ನಂಬರ್ 12, ಇದು ಮೆಡಿವಲ್ ಮೆಥಡ್ನ ಒಂದು ಶಿಕ್ಷೆ ಆಗಿದೆ. ತಪ್ಪು ಮಾಡಿದ ವ್ಯಕ್ತಿಯನ್ನು ಆತನನ್ನು ಮಲಗಿಸಿ ಆತನಿಗೆ ಕೆಳಭಾಗದಿಂದ ಮುಂಭಾಗದವರೆಗೆ ಹೊಕ್ಕಿ ಬರುವಂತೆ ಈಟಿಯಲ್ಲಿ ತಿವಿದು ಆತನನ್ನು ನಿಲ್ಲಿಸಿ ಆತನಿಗೆ ವ್ಯಂಗ್ಯವಾಗಿ ಚಿತ್ರಹಿಂಸೆ ಕೊಟ್ಟು ಶಿಕ್ಷೆಯನ್ನು ವಿಧಿಸ್ತಾ ಇದ್ರು. ನಂಬರ್ 13, ಪ್ರಾಚೀನ ಕಾಲದ ಶಿಕ್ಷೆಗಳಲ್ಲಿ ಇದು ಕೂಡ ಒಂದು ಘೋರ ಚಿತ್ರಹಿಂಸೆ ಆಗಿದೆ. ಯಾಕಂದರೆ ತಪ್ಪು ಮಾಡಿದ ವ್ಯಕ್ತಿಯ ಕೈಕಾಲುಗಳನ್ನು ಕೀಳ್ತಾ ಇದ್ರು. ಅದು ಹೇಗೆ ಅಂದರೆ, ಯಾರಾದರೂ ತಪ್ಪು ಮಾಡಿದರೆ ಆತನ ಕೈಕಾಲುಗಳನ್ನು ಒಂದೊಂದು ಕುದುರೆಗಳಿಗೆ ಕಟ್ಟಿ ಒಂದೊಂದು ದಿಕ್ಕಿಗೆ ಓಡಿಸ್ತಾ ಇದ್ರು. ಆ ಓಡುವ ರಭಸಕ್ಕೆ ಕೈಕಾಲುಗಳು ಕಿತ್ತು ಆತ ಚಿತ್ರಹಿಂಸೆಯಿಂದ ನರಳಿ ನರಳಿ ಸಾಯ್ತಾ ಇದ್ದ. ನಂಬರ್ 14, ತಪ್ಪು ಮಾಡಿದ ವ್ಯಕ್ತಿಯನ್ನು ಅಥವಾ ವ್ಯಕ್ತಿಯ ಕೈಯನ್ನು ಕಟ್ಟಿ ಎತ್ತರ ಅಥವಾ ಬೆಟ್ಟದ ಜಾಗಕ್ಕೆ ಕರೆದುಕೊಂಡು ಹೋಗಿ ಆತನನ್ನು ಹಿಂಭಾಗದಿಂದ ತಳ್ಳಿ ಈ ರೀತಿಯಾಗಿ ಶಿಕ್ಷೆಯನ್ನು ವಿಧಿಸ್ತಾ ಇದ್ರು. ಆಗ ಆತ ಸಾಯ್ತಾ ಇದ್ದ. ಇದು ಪ್ರಾಚೀನ ಕಾಲದಲ್ಲಿ ನೀಡುತ್ತಿದ್ದಂಥ ಶಿಕ್ಷೆಯಾಗಿದೆ. ಇವು ಫ್ರೆಂಡ್ಸ್ ಪ್ರಾಚೀನ ಕಾಲದಲ್ಲಿ ನೀಡುತ್ತಿದ್ದಂಥ ಘನಘೋರವಾದ ಶಿಕ್ಷೆ ಅಥವಾ ಒಂದು ಚಿತ್ರಹಿಂಸೆ ಆಗಿದೆ. ಓಕೆ ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಂಟ್ರೆಸ್ಟಿಂಗ್ ಟಾಪಿಕ್ಕಾಗಿ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.